ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPTCLಲ್ಲಿ ಈ ಹಿಂದೆ ಕಾಲಾದಂಥ 2975ಕ್ಕೂ ಹೆಚ್ಚು ಲೈನ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಎಷ್ಟು ಒಂದು ಮಾರ್ಕ್ಸ್ ಕಟ್ ಆಫ್ ಇದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ಬೋದು, ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲೀಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತು ಕಂಪ್ಲೀಟಾಗಿ ಈ ಒಂದು ಹುದ್ದೆಗಳಿಗೆ ಮೆರಿಟ್ ವೈಸ್ ಆಯ್ಕೆ ಮಾಡ್ಕೋತಾರ ಅಥವಾ ನಿಮಗೆ ಪರೀಕ್ಷೆನ ಮಾಡ್ತಾರ ಅಂತ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮಿತದಲ್ಲಿ ಖಾಲಿದ್ದಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 14/10/2024 ಆಸಕ್ತ ಮತ್ತು ಅಭ್ಯರ್ಥಿಗಳಿಂದ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ಗಳನ್ನು ಹೊರಡಿಸಿ ಆನ್ಲೈನ್ನ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಒಟ್ಟು ಈ ಒಂದು ನೋಟಿಫಿಕೇಶನಲ್ಲಿ 2875 ಅಥವಾ 890ಕ್ಕೂ ಹೆಚ್ಚು ಹುದ್ದೆಗಳ ಒಂದು ಅಧಿಸೂಚನೆ ಕೂಡ ಇದಾಗಿರುತ್ತೆ. ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ಬೋದು. ಮೊದಲನೇದಾಗಿ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಈ ಒಂದು ಹುದ್ದೆಗಳು ಕಂಪ್ಲೀಟಾಗಿ ನೀವು ಆಫೀಸ್ ವರ್ಕ್ಗಳಾಗಿರುತ್ತದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಒಟ್ಟು 380 ಹುದ್ದೆಗಳಿರುತ್ತದೆ. ಈ ಒಂದು 380 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಸ್ಕೋರ್ ಎಷ್ಟಿರಬೇಕು, ಕಟ್ ಆಫ್ ಕ್ಲಿಯರ್ ಆಗಬೇಕು ಅಂತಂದರೆ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇದು 90+ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತಂದರೆ ನಿಮ್ಮ SSLC ಅಂಕಗಳು 90 ಮತ್ತು 90ಕ್ಕಿಂತ ಹೆಚ್ಚಿನದಾಗಿ ಒಂದು ಸ್ಕೋರ್ ಮಾಡಿದ್ರೆ ಅಂತಂದರೆ ಈ ಒಂದು 90+ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಂದು ಪಕ್ಷದಲ್ಲಿ ಇದು 95 ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಂತರ ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗಳು, ಗ್ರಾಮೀಣ ಮೀಸಲಾತಿಯಲ್ಲಿ 98 ಪೋಸ್ಟ್ಗಳಿರುತ್ತೆ. ಈ ಒಂದು 98 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ 86+ ನಿಲ್ಲುವಂಥ ಸಾಧ್ಯತೆಗಳು ಇರುತ್ತೆ. 86+ ನೀವೇನಾದರೂ SSLCಯಲ್ಲಿ ಸ್ಕೋರ್ ಮಾಡಿದಿರಾ ಅಂತಂದರೆ ನಿಮ್ಮ ಒಂದು ಅಂತಂದರೆ 1:5 ಲಿಸ್ಟಲ್ಲಿ ಆಗುವಂಥ ಸಾಧ್ಯತೆಗಳು ನಾನು ತಿಳಿಸ್ತಾ ಇರೋದು. ಟೋಟಲ್ ಫೈನಲ್ ಲಿಸ್ಟ್ 1:1 ಅಲ್ಲ, 1:5 ಲಿಸ್ಟಲ್ಲಿ ಆಗುವಂಥ ಸಾಧ್ಯತೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇದೊಂದು 50+ ಇದ್ದರೆ ಸಾಕು, ನೀವು ಮಾಜಿ ಸೈನಿಕ ಅಭ್ಯರ್ಥಿಗಳ ಕಟ್ ಆಫನ್ನು ಕ್ಲಿಯರ್ ಮಾಡಬಹುದಾಗಿರುತ್ತದೆ. ನಂತರ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳನ್ನು ನೋಡಿದ್ರೆ 19 ಇರುತ್ತೆ. ಇದಕ್ಕೆ ನೀವು ನೋಡ್ಬೋದು, ಇದಕ್ಕೆ 89+ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. 89 ಅಥವಾ 89+ ನಿಲ್ಲುವಂಥ ಆಲ್ಮೋಸ್ಟ್ ಈಕ್ವಲ್ ಟು ಜನರಲ್ ಕ್ಯಾಟಗರಿಗೆ ಆ ರೇಂಜಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಯೋಜನಾ ನಿರಾಶ್ರಿತರು, ಇದರಲ್ಲೂ ಕೂಡ 16 ಇರುತ್ತೆ. ಇದು ಅಷ್ಟೇ ಆಲ್ಮೋಸ್ಟ್ 80+ ನಿಲ್ಲುವಂಥ ಸಾಧ್ಯತೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ವಿಕಲಚೇತನ ಅಭ್ಯರ್ಥಿಗಳು, ಶ್ರವಣ ದೋಷವುಳ್ಳಂಥವ್ರಿಗೆ ಇದೊಂದು 70+ ತೆಗೆದಿದ್ದೀರಾ ಅಂತಂದರೆ ಅಂತಹ ಕ್ಯಾಟಗರಿಯ ವಿದ್ಯಾರ್ಥಿಗಳು ಈ ಒಂದು ಶ್ರವಣ ದೋಷ ಅಭ್ಯರ್ಥಿಗಳ ಪೈಕಿ ಆಯ್ಕೆ ಆಗುವಂಥ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್ ತೃತೀಯ ಲಿಂಗಿ ಅಭ್ಯರ್ಥಿಗಳ ಪೋಸ್ಟ್ 5 ಇರುತ್ತದೆ. ಇಲ್ಲಿ ನೀವು ನೋಡ್ಬೋದು 65+ ಮಾಡಿದಿರಾ ಅಂತಂದರೆ ನೀವು ಟ್ರಾನ್ಸ್ಜೆಂಡರ್ ಒಂದು ರಿಸರ್ವೇಷನಲ್ಲಿ ಆಯ್ಕೆ ಆಗಬಹುದಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋದಾದರೆ ಈ ಒಂದು ಹುದ್ದೆಗಳನ್ನು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ಬೆಸ್ಕಾಮ್, ಮೆಸ್ಕಾಮ್, ಚೆಸ್ಕಾಮ್ ಈ ರೀತಿಯ ಒಂದು ನೋಡ್ತಾ ಹೋಗೋದಾದರೆ ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ಲೈನ್ಮ್ಯಾನ್ ಹುದ್ದೆಗಳನ್ನು ಕರೆಯಲಾಗಿರುತ್ತೆ. ಲೈನ್ಮ್ಯಾನ್ ಹುದ್ದೆಗಳು ಅಂತಂದರೆ ಕಂಪ್ಲೀಟಾಗಿ ನೀವು ಜೂನಿಯರ್ ಪವರ್ ಮ್ಯಾನ್ ಅಥವಾ ಜೂನಿಯರ್ ಲೈನ್ಮ್ಯಾನ್ ಹುದ್ದೆಗಳ ಅಧಿಸೂಚನೆ ಆಗಿರುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಇದರಲ್ಲಿ ಮೊದಲನೇದಾಗಿ ನಾವು ಸಾಮಾನ್ಯ ಅಭ್ಯರ್ಥಿಗಳ 242 ಪೋಸ್ಟ್ಗಳಿರುತ್ತೆ. ಈ ಒಂದು 242 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋದಾದರೆ ಇದರಲ್ಲೂ ಅಷ್ಟೇ ಸ್ನೇಹಿತರೆ, ಈ ಒಂದು ಲೈನ್ಮ್ಯಾನ್ ಹುದ್ದೆಗಳ ಪೈಕಿ ಯಾವುದೇ ಒಂದು ರೀಜನ್ ವೈಸು ಮೆಸ್ಕಾಮ್, ಚೆಸ್ಕಾಮ್, ಜೆಸ್ಕಾಮ್ ಈ ರೀತಿ ಯಾವುದಕ್ಕೂ ಕೂಡ ಕಡಿಮೆ ನಿಲ್ಲುವಂಥ ಸಾಧ್ಯತೆಗಳಿರಲ್ಲ. ವಿದ್ಯಾರ್ಥಿಗಳ ಸ್ಕೋರು ಈ ಸಲ ತುಂಬ ಜಾಸ್ತಿ ಇರೋದ್ರಿಂದ ಈ ಒಂದು ಕಟ್ ಆಫ್ಗಳು ತುಂಬ ಜಾಸ್ತಿಗೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲೂ ಅಷ್ಟೇ ಸಾಮಾನ್ಯ ಅಭ್ಯರ್ಥಿಗಳ ಪೈಕಿ ನೀವು ಆಗಬೇಕಂತಂದರೆ 93+ ತೆಗೆದಿರುವಂಥ ವಿದ್ಯಾರ್ಥಿಗಳು ಮಾತ್ರ ನೀವು GM ಕ್ಯಾಟಗರಿಯಲ್ಲಿ ಆಯ್ಕೆ ಆಗ್ತಾರೆ. ನಂತರ ಗ್ರಾಮೀಣ ಮೀಸಲಾತಿ 125 ಇರುತ್ತೆ. ಸೊ ಇದಕ್ಕೆ ನಾವು ನೋಡ್ತಾ ಹೋಗೋದಾದರೆ 85+ ನಿಲ್ಲಬೇಕಾಗುತ್ತೆ. 85+
ನೀವೇನಾದರೂ ಸ್ಕೋರ್ ಮಾಡಿದರೆ ಇಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳು ಅಷ್ಟೇ, ಇದು 60+ ಬರುತ್ತೆ. 60+ ತೆಗೆದಿದ್ದೀರಾ ಅಂತಂದರೆ ನೀವು ಹುಬ್ಬಳ್ಳಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಜಿ ಸೈನಿಕ ಅಭ್ಯರ್ಥಿ ಅಂಡರಲ್ಲಿ ಬರ್ತೀರಾ ಅಂತಂದರೆ 60+ ತೆಗೆದಿದ್ರೆ ನೀವು SSLCಯಲ್ಲಿ ಸಾಕಾಗುತ್ತೆ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಈ ಒಂದು 25 ಪೋಸ್ಟ್ಗಳಿಗೆ ನಾವು ನೋಡ್ತಾ ಹೋದಾದರೆ ಇದರಲ್ಲೂ ಅಷ್ಟೇ ನೀವು 86+ ನಿಲ್ಲುತ್ತೆ. ಏನಕ್ಕೆ ನಾನು ಇಷ್ಟು ತೋರಿಸ್ತಾ ಇದ್ದೀನಿ ಅಂತ ನೋಡೋದಾದರೆ, ನೀವು ಪ್ರೀವಿಯಸ್ ನೋಟಿಫಿಕೇಷನ್ ಕೂಡ ಗಮನಿಸ್ಬೋದು. ಮತ್ತು ಈಗ COVID-19 ಇರುವಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತಲೂ ಕೂಡ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸ್ಕೋರ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪೋಸ್ಟ್ಗಳು ಸಿಗುವಂಥ ಸಾಧ್ಯತೆಗಳಿದ್ದು, ಹಾಗಾಗಿ ಒಂದು ವಿಶೇಷ ಸೂಚನೆ ಏನು ಅಂತಂದರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಿಮಗೆ ಎಕ್ಸಾಮ್ಸನ್ನು ಮಾಡಬೇಕು ಅಂತ ಇದೀಗ ಆಲ್ರೆಡಿ ಕೋರ್ಟಲ್ಲಿ ಈ ಒಂದು ಫೈಲನ್ನು ಕೂಡ ಹಾಕಿದ್ದಾರೆ ಅಂತಾರೆ. ಕೋರ್ಟಲ್ಲಿ ಕೇಸನ್ನು ಹಾಕಿದ್ದಾರೆ. ಈ ಒಂದು KPTCL ಲೈನ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಬೇಕು ಅಂತ. ಇದೀಗ ಕೋರ್ಟ್ ಯಾವ ರೀತಿಯ ಒಂದು ಉತ್ತರವನ್ನು ಕೊಡುತ್ತೆ ಅಂದರೆ, ಕೋರ್ಟ್ ಏನಾದರೂ ಪರೀಕ್ಷೆ ಮಾಡಬೇಕು ಅಂತ ಕೊಟ್ಟರೆ ಪರೀಕ್ಷೆ ಮಾಡ್ತಾರೆ, ಇಲ್ಲ ಪರೀಕ್ಷೆ ಬೇಡ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರಬೇಕು ಅಂತ ಹೇಳಿದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದರೆ ನಿಮ್ಮ ಒಂದು SSLC ಅಂಕದ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರುತ್ತೋ ಇರಲು ಅಂತ ಆ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೂ ಕೂಡ ಅಷ್ಟೇ, ನೀವು ಇದಕ್ಕೂ ಕೂಡ 85+ ತೆಗೆದಿದ್ದೀರಾ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈಗ ಹುಬ್ಬಳ್ಳಿ ಸರಬರಾಜು ಕಂಪನಿ ನಿಯಮಿತದ್ದು ಆದಮೇಲೆ ನೆಕ್ಸ್ಟ್ ಮಂಗಳೂರು ಸಂಬಂಧಪಟ್ಟಂತೆ ಅಂದರೆ ಮೆಸ್ಕಾಮ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ 203 ಹುದ್ದೆಗಳಿರುತ್ತೆ. ಇಲ್ಲೂ ಅಷ್ಟೇ ನೀವು 95+ ತೆಗೆದಿದ್ರೆ ಸಾಕು. ನೀವೇನಾದರೂ GM ಕ್ಯಾಟಗರಿಯಲ್ಲಿ ಆಯ್ಕೆ ಆಗಬೇಕು ಅಂತಂದರೆ 95+, ಅದು 1:5 ಲಿಸ್ಟಲ್ಲಿ ನಾನು ಹೇಳ್ತಾ ಇರೋದು. ಫಿಸಿಕಲ್ಲಿಗೆ ಸೆಲೆಕ್ಷನ್ ಆಗೋಕ್ಕೆ 1:1 ಲಿಸ್ಟ್ ಇನ್ನೂ ಕೂಡ ಜಾಸ್ತಿ ನಿಲ್ಲುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಗ್ರಾಮೀಣ ಮೀಸಲಾತಿ ವಿದ್ಯಾರ್ಥಿಗಳನ್ನು ನೋಡ್ತಾ ಹೋಗೋದಾದರೆ ಇದು ಕೂಡ 93+ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಮಾಜಿ ಸೈನಿಕ ಅಭ್ಯರ್ಥಿಗಳು, ಇದರಲ್ಲಿ ನೀವು 50+ ತೆಗೆದಿದ್ರೆ ಸಾಕು, ಇಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 20 ಪೋಸ್ಟ್ಗಳಿದ್ದು, ಈ ಒಂದು ಹುದ್ದೆಗಳಿಗೆ ಅಷ್ಟೇ ನೀವು 88+ ತೆಗೆದಿರಬೇಕಾಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ನೀವೇನಾದರೂ ಸೆಲೆಕ್ಷನ್ ಆಗಬೇಕು ಅಂತಂದರೆ ನೀವು PUCಯಲ್ಲಿ SSLCಯಲ್ಲಿ 88+ ತೆಗೆದಿರುವಂಥ ವಿದ್ಯಾರ್ಥಿಗಳು ನೀವು ಆಯ್ಕೆ ಆಗುವಂಥ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್ ವಿಕಲಚೇತನ ಅಭ್ಯರ್ಥಿಗಳಿಗೆ ನಾವು ನೋಡ್ತಾ ಹೋದರೆ ಇದರಲ್ಲೂ ಅಷ್ಟೇ 60+ ತೆಗೆದಿರುವಂಥವ್ರು ಆಯ್ಕೆ ಆಗ್ತಾರೆ. ನಂತರ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಗುಲ್ಬರ್ಗ ಜಸ್ಕಾಮ್ ಆಗಿರುತ್ತೆ. ಇದರಲ್ಲಿ ಕಿರಿಯ ಪವರ್ಮ್ಯಾನ್ ನೀವು ಗಮನಿಸ್ತಾ ಇರ್ಬೋದು. ಟೋಟಲ್ 15 ಹುದ್ದೆಗಳು ಮಾತ್ರ ಇರುತ್ತೆ. ಅದು ಬ್ಯಾಕ್ಲಾಗ್ ಹುದ್ದೆಗಳು ಇನ್ನೂ ಎಕ್ಸ್ಟ್ರಾ ಇರುತ್ತದೆ. ಇಲ್ಲಿ ಈ ಒಂದು 15 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 96+ ತೆಗೆದಿರುವಂಥ ವಿದ್ಯಾರ್ಥಿಗಳು GM ಅಲ್ಲಿ ಆಯ್ಕೆ ಆಗ್ತಾರೆ. ನಂತರ ಗ್ರಾಮೀಣ ಮೀಸಲಾತಿ ನೀವು ನೋಡ್ಬೋದು, ಇದು ಕೂಡ 90+ ಆಗಿರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು ಸ್ನೇಹಿತರೆ, ಯಾವ ರೀತಿ ಯಾಕೆ ನಾನು ಇಷ್ಟೊಂದು ಸ್ಕೋರ್ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕಂಪ್ಲೀಟಾಗಿ ನೀವು ಅಲ್ಲಿರುವಂಥ ಹುದ್ದೆಗಳು ಮತ್ತು ಅಲ್ಲಿರುವಂಥ ಒಂದು ಪೋಸ್ಟ್ಗಳು ಯಾವ ರೀತಿ ಡಿವೈಡ್ ಆಗಿರುತ್ತೆ ರೋಸ್ಟರ್ ವೈಸು, ಅದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ನೀವು ಕನ್ಸಿಡರ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಆಲ್ರೆಡಿ ನಾನು ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ನೀವು ಗಮನಿಸ್ಬೋದು. ಬ್ಯಾಕ್ಲಾಗ್ ಹುದ್ದೆಗಳಿಗೂ ಕೂಡ ಅಷ್ಟೇ ಕಂಪ್ಲೀಟಾಗಿ ರೋಸ್ಟರ್ ವೈಸು ನೀವು ಗಮನಿಸ್ಕೊಂಡು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಹುದ್ದೆಗಳಿರುತ್ತೆ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಲೂ ಕೂಡ ನೋಡಿಕೊಂಡು, ಆಮೇಲೆ ಎಷ್ಟೆಷ್ಟು ಅವರ ಒಂದು SSLC ಸ್ಕೋರ್ಗಳು ಡಿಪೆಂಡ್ ಆಗಿರುತ್ತೆ, ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಈಗ ನೀವು 70, 60, 40+ ಈ ಆಲ್ಮೋಸ್ಟ್ ನೀವೇನಾದರೂ ಈ ಒಂದು ಹುದ್ದೆಗಳ ಒಂದು 1:5 ಲಿಸ್ಟಿಗೆ ಮಿನಿಮಮ್ ಎಲಿಜಿಬಲ್ ಆಗಬೇಕು ಅಂತಂದರೆ ನೀವು 85+ SSLCಯಲ್ಲಿ ಸ್ಕೋರ್ ತೊಗೊಂಡಿದ್ದೀರಾ ಅಂತಂದರೆ ನೀವು ಮಿನಿಮಮ್ ಎಲಿಜಿಬಲ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. 85+ಗಿಂತ ನೀವೇನಾದರೂ ಕಡಿಮೆ ಸ್ಕೋರ್ ಮಾಡಿದ್ರೆ 85+ಗಿಂತ ನೀವೇನಾದರೂ ಕಡಿಮೆ ಸ್ಕೋರ್ ಮಾಡಿದ್ರೆ ನಿಮ್ಮ SSLCಯಲ್ಲಿ ಅಂತ ಅಂದ್ಕೊಂಡ್ರೆ ಅಂತಹ ವಿದ್ಯಾರ್ಥಿಗಳು ಆದಷ್ಟು ನೀವು ಈ ಒಂದು ಹುದ್ದೆಗಳು ಸಿಗುವಂಥ ಸಾಧ್ಯತೆಗಳು ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಯಾಕೆ ಅನ್ನುವಂಥ ಪಕ್ಷದಲ್ಲಿ ಅಂತ ನಾವು ತಿಳಿಸೋದಾದರೆ, ನೀವೀಗ ಗಮನಿಸ್ಬೋದು COVID-19 ಆದಾಗಿಂದನೂ ಕೂಡ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿರ್ತಾರೆ ಅವ್ರದ್ದೆಲ್ಲರದ್ದು ಕೂಡ ಆಲ್ಮೋಸ್ಟ್ 95+ ಅಥವಾ 90+ ಎಲ್ಲರದ್ದು
ಸ್ಕೋರ್ ಇದ್ದೇ ಇರುತ್ತೆ. ನೀವೀಗ ಗಮನಿಸ್ತಾ ಇರ್ಬೋದು, ನೀವು ಆಲ್ಮೋಸ್ಟ್ ಯಾರದೇ ಒಂದು SSLC ಸ್ಕೋರ್ಗಳನ್ನು ಕೇಳಿದ್ರು ಎಲ್ಲರೂ 90, 95, 94, 96 ಈ ರೀತಿ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನೀವು ಆದಷ್ಟು ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ತುಂಬ ಜನ ವಿದ್ಯಾರ್ಥಿಗಳು 90+ ತೆಗೆದಂಥವ್ರು ಅತಿ ಹೆಚ್ಚಿನದಾಗಿ ಇರುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ಒಂದು ಕಟ್ ಆಫ್ ನಾನು ನಿಮಗೆ ತಿಳಿಸಿರುವಂಥದ್ದು ಪಕ್ಕಾ ಜೆನ್ಯೂನ್ ಆಗಿರುತ್ತೆ. ಹಾಗಾಗಿ 85+ ಇರುವಂಥವ್ರು ಆದಷ್ಟು ನಿಮ್ಮ ಒಂದು ಪ್ರಾಕ್ಟೀಸ್ಗಳನ್ನು ನೀವು ಮಾಡ್ಕೊಳ್ಳಿ. ಇನ್ನೂ ಮಿಕ್ಕುಳಿದಂಥವ್ರು ಆದಷ್ಟು ಬೇರೆ ಒಂದು ಎಕ್ಸಾಮ್ಸ್ ನೋಟಿಫಿಕೇಷನ್ ಆಗೋಕ್ಕೂ ಮೊದಲು ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.